ವಾಗಿ ಹಾಗೂ ನೈಜ ಸುದ್ದಿಗಳಿಗಾಗಿ ವೀಕ್ಷಿಸಿ ಸತ್ಯ ಸುದ್ದಿ ನ್ಯೂಸ್ ಕನ್ನಡ. 90 ದಿನಗಳ ಮಧ್ಯಸ್ಥಿಗಾರಿಕೆ ಅಭಿಯಾನವನ್ನು ಸದುಪಯೋಗಪಡಿಸಿಕೊಳ್ಳಲು ಕರೆ. ದಾವಣಗೆರೆ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಸದಸ್ಯ ಕಾರ್ಯದರ್ಶಿಗಳು, ಹಿರಿಯ ಸಿವಿಲ್ ನ್ಯಾಯಾಧೀಶರೂ ಆಗಿರುವ ಶ್ರೀಯುತ ಮಹಾವೀರ್ ಕರೆನ್ನವರ್ ಇವರ ಮಧ್ಯಸ್ಥಿಗಾರಿಕೆಯ ಸಂಬಂಧಪಟ್ಟಂತೆ ಮಹತ್ವದ ವಿಷಯವೊಂದನ್ನು ಈ ದಿವಸ ಹಂಚಿಕೊಂಡಿರುತ್ತಾರೆ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿವಸ ಈ ಒಂದು ಸುದ್ದಿಗೋಷ್ಠಿಯ ವಿಷಯವೇನೆಂತಂದರೆ, ನಮ್ಮ ಗೌರವಾನ್ವಿತ ಸರ್ವೋಚ್ಚ ನ್ಯಾಯಾಲಯದ ನಿರ್ದೇಶನದ ಮೇರೆಗೆ ರಾಷ್ಟ್ರೀಯ ಕಾನೂನು ಸೇವಾ ಪ್ರಾಧಿಕಾರ, ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ಇವರ ಒಂದು ನಿರ್ದೇಶನದಂತೆ ಇಡೀ ದೇಶದಾದ್ಯಂತ ನಾವೀಗ 90 ದಿನಗಳ ಕಾಲ ಮಧ್ಯಸ್ಥಗಾರಿಕೆಯ ಅಭಿಯಾನವನ್ನು ಹಮ್ಮಿಕೊಂಡಿದ್ದೀವಿ. ಈ ಮಧ್ಯಸ್ಥಗಾರಿಕೆ ಅಭಿಯಾನದಲ್ಲಿ ಎಲ್ಲ ಪ್ರಕರಣಗಳನ್ನು ರಾಜಿ ಮೂಲಕ ಇತ್ಯರ್ಥಪಡಿಸುವಂಥ ಮಹತ್ವವಾದ ಒಂದು ಗುರಿಯನ್ನು ಇಟ್ಕೊಳ್ಳಲಾಗಿದೆ. ಈ ಒಂದು ಅಭಿಯಾನದಲ್ಲಿ ನುರಿತ ವಕೀಲರುಗಳು ಮತ್ತು ನ್ಯಾಯಾಧೀಶರು ಎಲ್ಲರೂ ಭಾಗವಹಿಸಿ ಪಕ್ಷಕಾರರಿಗೆ ಸಂಧಾನಕಾರರಾಗಿ ಒಂದು ಸಲಹೆ ಸೂಚನೆಗಳನ್ನು ನೀಡೋರಿದ್ದಾರೆ. ಸಂಧಾನಕಾರರಾಗಿ ಅಂತಂದರೆ ಯಾರಪ್ಪ ಅಂತಂದರೆ, ಕನಿಷ್ಠ 10 ವರ್ಷ ವಕೀಲ ವೃತ್ತಿಯನ್ನು ಮಾಡಿ ಅದಾದ ನಂತರ ಅವರು ಒಂದು ಮೀಡಿಯೇಟರ್ ಅಂತ ನೇಮಕಗೊಂಡು ನಮ್ಮ ಕಾರ್ಯನಿರ್ವಹಿಸುವಂಥ ವ್ಯಕ್ತಿಗಳು. ಅವರಿಗೆ ಈಗಾಗಲೇ 10 ಬಾರಿ ಟ್ರೈನಿಂಗ್ಗಳು ಕೂಡ ಆಗಿದೆ ಅವರಿಗೆ. ಅಂಥ ವ್ಯಕ್ತಿಗಳು ಕೂಡ ಎಲ್ಲ ಸೇರಿಕೊಂಡು ಜನರಿಗೆ ಅವರ ಪ್ರಕರಣಗಳಿಗೆ ಸಂಬಂಧಪಟ್ಟಂತಹ ಮಾಹಿತಿಗಳನ್ನು ಕೊಡ್ತಾ ಇರ್ತಾರೆ. ಅದಾದಮೇಲೆ ಯಾವುದೇ ಕಾರಣಕ್ಕೂ ಬಲವಂತ ಅಥವಾ ಅವರ ಇಚ್ಛೆಗೆ ವಿರುದ್ಧವಾಗಿ ಇರುವಂಥ ಯಾವುದೇ ಪ್ರಕ್ರಿಯೆಗಳು ಇಲ್ಲಿ ನಡೆಯೋದಿಲ್ಲ. ಇದು ಎಲ್ಲ ಅತ್ಯಂತ ಜನಸ್ನೇಹಿ ಮತ್ತು ಅವರಿಗೆ ಅನುಕೂಲವಾಗುವಂಥ ವಾತಾವರಣ ನಿರ್ಮಿಸಿ ಮಾಡಿಕೊಡುವಂಥ ಒಂದು ಪ್ರಕ್ರಿಯೆಯಾಗಿದೆ. ಹಾಗಾಗಿ ಹೆಚ್ಚಿನ ಜನರು ಈ ಒಂದು ಅಭಿಯಾನ ಅಂತಂದರೆ ಮಧ್ಯಸ್ಥಗಾರಿಕಾ ಅಭಿಯಾನವನ್ನು ಉಪಯೋಗ ಪಡೆದುಕೊಂಡು ತಮಗೂ ಒಳ್ಳೆಯದು ಮಾಡಿಕೊಳ್ಳಿ ಮತ್ತು ನ್ಯಾಯಾಲಯದಲ್ಲಿರುವ ಪ್ರಕರಣಗಳ ಭಾರವನ್ನು ಕೂಡ ಕಡಿಮೆ ಮಾಡಿ ನಮ್ಮ ಜೀವನದ ಹಸನು ಮಾಡಿಕೊಳ್ಳಿ, ಒಳ್ಳೆಯದಾಗಲಿ ಅಂತ ಅನ್ನೋ ಒಂದು ಉದ್ದೇಶದಿಂದಾಗಿ ಈ ಒಂದು ನಿಟ್ಟಿನಲ್ಲಿ ಎಲ್ಲರಿಗೂ ಇದರ ಬಗ್ಗೆ, ಈ ವಿಷಯದ ಬಗ್ಗೆ ಮಾಹಿತಿ ಮುಟ್ಟಬೇಕು, ತಿಳುವಳಿಕೆ ಇರಬೇಕು ಅಂತ ಎಲ್ಲರಿಗೂ ಮತ್ತೊಮ್ಮೆ ಕೋರ್ತಾ ಈ ಒಂದು ಅಭಿಯಾನದ ಸದುಪಯೋಗ ಪಡ್ಕೊಳ್ಳಿ ಅಂತ ದಾವಣಗೆರೆ ಜಿಲ್ಲೆಯ ಎಲ್ಲ ನಾಗರಿಕರಲ್ಲೂ ಕೂಡ ವಿನಂತಿ ಮಾಡ್ತಿದ್ದೇನೆ. ಅದರಂತೆಯೇ ಎಲ್ಲ ವಕೀಲ ಬಾಂಧವರು ಮತ್ತು ವಿವಿಧ ಇಲಾಖೆಯ ಅಧಿಕಾರಿಗಳು ಕೂಡ ಇದಕ್ಕೆ ತಮ್ಮ ಸಹಕಾರಗಳನ್ನು ನೀಡ್ರಿ ಅಂತ ಈ ಮೂಲಕ ಕೇಳ್ತಾ ಇದ್ದೀನಿ. ಧನ್ಯವಾದಗಳು.